ಪೋಷಕಾಂಶಗಳು. ದೇಹಕ್ಕೆ ಅವಶ್ಯಕವಾಗಿರುವ ಮೂಲ ಧಾತುಗಳನ್ನು ಪೋಷಕಾಂಶಗಳು ಎನ್ನುತ್ತೇವೆ. ನಾವು ಆರೋಗ್ಯವಾಗಿರಲು ಪೋಷಕಾಂಶಗಳ ಅವಶ್ಯಕತೆ ಇದೆ ಮತ್ತು ನಮ್ಮ ದೇಹ ರೋಗದಿಂದ ಮುಕ್ತವಾಗಲು ಪೋಷಕಾಂಶಗಳ ಅವಶ್ಯಕತೆ ಇದೆ. ಹಾಗಾದರೆ ಯಾವುದರಲ್ಲಿ ಪೋಷಕಾಂಶ ಇರುತ್ತೆ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಕ್ಯಾಲ್ಶಿಯಂ ಮತ್ತು ರಂಜಕ. ಇವುಗಳು ಪೋಷಕಾಂಶಗಳು. ನಮ್ಮ ದೇಹ ರೋಗಗಳಿಂದ ಮುಕ್ತವಾಗಲು ನಾವು ಈ ಥರ ಕ್ಯಾಲ್ಶಿಯಂ, ರಂಜಕ, ಆಕ್ಸಿಜನ್, ನೈಟ್ರೋಜನ್ ಇರುವಂತಹ ಪದಾರ್ಥಗಳನ್ನು ನಾವು ಸೇವಿಸಬೇಕು. ಅದು ಯಾವ ಪದಾರ್ಥಗಳು? ಜೀವಸತ್ವಗಳು, ವಿಟಮಿನ್ಸ್. ಜೀವಸತ್ವಗಳನ್ನು ಕಂಡುಹಿಡಿದ ವಿಜ್ಞಾನಿ ಕಾಶ್ಮೀರ ಪಂಕ. ಜೀವಸತ್ವದಲ್ಲಿ ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಬಂದು ADEK. ವಿಟಮಿನ್ ಎ. ವಿಟಮಿನ್ ಎಯಿಂದ ಇರುಳು ಕುರುಡು, ಚಿಕ್ಕ ಮಕ್ಕಳಲ್ಲಿ ನ್ಯುಮೋನಿಯಾ ಕಾಯಿಲೆ, ಕಣ್ಣಿನ ಗುಡ್ಡೆಗಳು ಬೆಳ್ಳಗಾಗುತ್ತೆ ಮತ್ತು ಚರ್ಮ ದಪ್ಪಗಾಗುತ್ತೆ. ಇದು ವಿಟಮಿನ್ ಇನ ತಿನ್ನೋದ್ರಿಂದ, ಅಂದರೆ ಗಜ್ಜರಿ, ಬಾಳೆಹಣ್ಣು, ಪಪ್ಪಾಯಿ ಇವುಗಳನ್ನು ತಿನ್ನೋದ್ರಿಂದ ನಾವು ಈ ರೋಗದಿಂದ ಮುಕ್ತವಾಗ್ಬೋದು. ವಿಟಮಿನ್ ಡಿ. ಇದರ ಕೊರತೆಯಿಂದ ಚಿಕ್ಕ ಮಕ್ಕಳಲ್ಲಿ ಮೂಳೆಗಳು ಬಾಗುತ್ತವೆ, ವೃದ್ಧರಲ್ಲಿ ಮೂಳೆಗಳು ಟೊಳ್ಳಾಗುತ್ತವೆ, ದೊಡ್ಡವರಲ್ಲಿ ಮೂಳೆಗಳು ಮೃದುವಾಗುತ್ತವೆ. ವಿಟಮಿನ್ ಡಿಯನ್ನು ನಾವು ಯಾವುದರಿಂದ ಪಡಿಬಹುದು? ಸೂರ್ಯನ ಬೆಳಕಿನಲ್ಲಿ ಮತ್ತು ಮೀನುಗಳ ಪಿತ್ತ ಜನಕಾಂಗದಿಂದ ನಾವು ವಿಟಮಿನ್ ಡಿಯನ್ನು ಪಡಿಬಹುದು. ವಿಟಮಿನ್ ಎ. ಇದು ಎಲ್ಲ ಧಾನ್ಯಗಳಲ್ಲೂ ಕಂಡುಬರುತ್ತದೆ. ಅಂದರೆ ಸಜ್ಜೆ, ನವಣೆ, ರಾಗಿ ಮುಂತಾದ ಧಾನ್ಯಗಳಲ್ಲಿ ನಾವು ವಿಟಮಿನ್ ಇನ ತಿನ್ಬೋದು. ವಿಟಮಿನ್ ಕೆ. ಇದರ ಕೊರತೆಯಿಂದ ಹಿಮೋಫಿಲಿಯಾ ಕಾಯಿಲೆ ಉಂಟಾಗುತ್ತದೆ. ಇದು ದೊಡ್ಡ ಕರಳು ಮತ್ತು ಪಿತ್ತ ಜನಕಾಂಗದಲ್ಲಿ ಉತ್ಪತ್ತಿಯಾಗುತ್ತದೆ. ಈ ಪ್ರೋಟೀನ್ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗಿದೆ. ನಮ್ಮ ದೇಹದ ರಕ್ತ ಹೆಪ್ಪುಗಟ್ಟಲು ವಿಟಮಿನ್ ಕೆ ಅತಿ ಮುಖ್ಯವಾಗಿ ಬೇಕಾಗಿದೆ.